ನಮಸ್ಕಾರ ಫ್ರೆಂಡ್ಸ್. 10th ಪಾಸ್ ಆಗಿದ್ರೆ ಸಾಕು ಇಂಡಿಯನ್ ನೇವಿಗೆ ಜಾಯಿನ್ ಆಗ್ಬೋದು. ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಇಂಡಿಯನ್ ನೇವಿ ಭಾರತೀಯ ನೌಕಾಪಡೆಯಲ್ಲಿ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ನೋಡ್ರಿ, ಇಂಡಿಯನ್ ನೇವಿಗೆ ಜಾಯಿನ್ ಆಗಕ್ಕೆ ಯಾರೆಲ್ಲ ಆಸಕ್ತಿ ಐತಿ, ಇಂಟ್ರೆಸ್ಟ್ ಐತಿ, ಅವ್ರು ಜಾಯಿನ್ ಆಗ್ಬೋದು. 10th ಪಾಸ್ ಆಗಿದ್ರೆ ಸಾಕು. ಮತ್ತೆಲ್ಲ ಯಾರೆಲ್ಲ ಗೌರ್ಮೆಂಟ್ ಜಾಬ್ ಪ್ರಿಪೇರ್ ಆಗತ್ತೀರಿ, ತಯಾರಿ ನಡೆಸತ್ತೀರಿ, ಈ ಜಾಬ್ನ ಮಿಸ್ ಮಾಡ್ಕೊಬೇಡ್ರಿ. ಅವಕಾಶ ಬಂದೈತಿ, ಮತ್ತೆ ಸಿಗೋದಿಲ್ಲ. ಫುಲ್ ಡೀಟೇಲ್ಸ್ ಈ ವಿಡಿಯೋದಾಗ ನೋಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ನೋಡ್ರಿ, ಪೋಸ್ಟ್ ನೇಮು ಅಗ್ನಿವೀರ್ MR. ಈ ಪೋಸ್ಟ್ಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಮ್ಯಾಟ್ರಿಕ್ ರಿಕ್ರೂಟ್ ಆರ್ ಚೆಫ್ ಆರ್ ಸ್ಟೇವರ್ಡ್ ಅಂತೇಳಿ ಈ ಪೋಸ್ಟ್ ನೇಮು. ಮತ್ತು ಸ್ಕೀಮ್ ಬಂದ್ಬಿಟ್ಟು ಅಗ್ನಿಪಥ ಸ್ಕೀಮ್. ಇದು ಜಾಬ್ ಲೊಕೇಶನ್ ಆಲ್ ಇಂಡಿಯಾ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಯಾರೆಲ್ಲ ಪ್ರಿಪೇರ್ ಮಾಡತ್ತೀರಿ, ಈ ಅಪಾರ್ಚುನಿಟಿನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅಪ್ಲಿಕೇಶನ್ ಮೋಡ್ ಆನ್ಲೈನ್ ಇರುತ್ತೆ. ನೋಡಿ, ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ 10th ಪಾಸ್ ಆಗಿದ್ರೆ ಸಾಕ್ರಿ, 50% ಆಗಿದ್ರೆ ಸಾಕು, ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ನೋಡ್ರಿ, ಏಜ್ ಲಿಮಿಟ್ ಬಂದ್ಬಿಟ್ಟು 17.5 17.5 ವರ್ಷದಿಂದ 21 ವರ್ಷವರೆಗೂ ನಿಮಗೆ ಇರುತ್ತೆ. ಆರಾಮಾಗಿ ನೋಟಿಫಿಕೇಶನ್ ಅಪ್ಲೈ ಮಾಡ್ಬೋದು. ನೋಡ್ರಿ, ಮೆರಿಟಲ್ ಟೆಸ್ಟ್ ಓನ್ಲಿ ಅನ್ಮ್ಯಾರಿಡ್ ಕ್ಯಾಂಡಿಡೇಟ್ಸ್, ಮದುವೆ ಆಗದಿರೋರು ಮಾತ್ರ ಅಪ್ಲೈ ಮಾಡ್ಬೇಕು ಇದಕ್ಕೆ. ಮೇಲ್ ಅಂಡ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಬೋತ್ ಆರ್ ಅಪ್ಲೈ ಮಾಡ್ಬೋದು. ನೋಡ್ರಿ, ಅಫಿಷಿಯಲ್ ವೆಬ್ಸೈಟ್ www.joinindiannavy.government.in. ಈ ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಅಪ್ಲಿಕೇಶನ್ ಫಿಲ್ ಮಾಡ್ಬೋದು. ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ಅಂದ್ರೆ, ನೋಡ್ರಿ, 10th ಮಾರ್ಕ್ಸ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕು, ನೋಡ್ರಿ ಇಲ್ಲಿ ಡೊಮಿಸಿಲ್ ಸರ್ಟಿಫಿಕೇಟ್ ಬೇಕು, ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು. ನೋಡ್ರಿ, SC ST ಆಗಿದ್ರೆ, OBC ಆಗಿದ್ರೆ ಅವರಂತೂ ಕಾಸ್ಟ್ ಸರ್ಟಿಫಿಕೇಟ್ ಬೇಕು. ಮತ್ತು NCC ಇಂದ ಅಪ್ಲೈ ಮಾಡೋದಿದ್ರೆ NCC ಸರ್ಟಿಫಿಕೇಟ್ ಬೇಕು. ನೋಡ್ರಿ, ಪಾಸ್ಪೋರ್ಟ್ ಸೈಜ್ ಬೇಕು, ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಸ್ಕ್ಯಾನರ್ಡ್ ಸಿಗ್ನೇಚರ್ ಬೇಕು, ವ್ಯಾಲಿಡ್ ಇಮೇಲ್ ID ಮತ್ತು ಮೊಬೈಲ್ ನಂಬರ್. ನೋಡ್ರಿ, ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಅಂತೂ ಕಂಪಲ್ಸರಿ. ನಿಮ್ದು ಯಾವುದು ಮೊಬೈಲಲ್ಲಿ ಇರುತ್ತಾ ಆನ್ ಆಗಿರುತ್ತಾ ಅದನ್ನ ಹಾಕ್ರಿ. ನೋಡ್ರಿ, ಫೋಟೋ ಐಡೆಂಟಿಟಿ ಪ್ರೂಫ್, ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್, ವೋಟರ್ ಐಡಿ ಕೊಡ್ಬೋದು, ಪ್ಯಾನ್ ಕಾರ್ಡ್ ಕೊಡ್ಬೋದು, ಪಾಸ್ಪೋರ್ಟ್ ಇದ್ರೆ ಪಾಸ್ಪೋರ್ಟ್ ಕೊಡ್ಬೋದು. ನೋಡ್ರಿ, ಪ್ರಿಂಟೆಡ್ ಅಪ್ಲಿಕೇಶನ್ ಫಾರ್ಮ್ ಆಫ್ಟರ್ ಸಬ್ಮಿಷನ್, ಇದನ್ನ ಇಟ್ಕೋಬೇಕಾಗತ್ತೆ ಅಪ್ಲಿಕೇಶನ್ ಹಾಕಿದ ನಂತರ. ನೋಡ್ರಿ, ಡಾಕ್ಯುಮೆಂಟ್ ರಿಕ್ವೈರ್ಡ್ ಡ್ಯೂರಿಂಗ್ ವೆರಿಫಿಕೇಶನ್ ಆರ್ ಎಕ್ಸಾಮ್ ಅಂತ ಇರುತ್ತೆ. ಅಡ್ಮಿಟ್ ಕಾರ್ಡ್ ಬೇಕು, ಮತ್ತು ಒರಿಜಿನಲ್ 10th ಮಾರ್ಕ್ಸ್ ಕಾರ್ಡ್ ಬೇಕು, ಒರಿಜಿನಲ್ ಆಧಾರ್ ಕಾರ್ಡ್ ಬೇಕು, ಡೊಮಿಸಿಲ್ ಸರ್ಟಿಫಿಕೇಟ್ ಬೇಕು, ಒರಿಜಿನಲ್ NCC ಸರ್ಟಿಫಿಕೇಟ್ ಬೇಕು, 8 ರಿಂದ 10 ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕು. ಎಷ್ಟು ಬೇಕಾಗತ್ತಾ ವೆರಿಫಿಕೇಶನ್ ಟೈಮಲ್ಲಿ. ನೋಡ್ರಿ, ಎಜುಕೇಷನಲ್ ಕ್ವಾಲಿಫಿಕೇಶನ್ ಮತ್ತೊಮ್ಮೆ ಹೇಳೋದಾದ್ರೆ, ನೋಡ್ರಿ, ಕ್ಯಾಂಡಿಡೇಟ್ ಮಸ್ಟ್ ಪಾಸ್ ದ ಮ್ಯಾಟ್ರಿಕ್ಯುಲೇಷನ್ ಆರ್ 10th ಎಕ್ಸಾಮಿನೇಷನ್ ಫ್ರಮ್ ಎನಿ ರೆಕಗ್ನೈಸ್ಡ್ ಬೋರ್ಡ್ ಆಫ್ ಸ್ಕೂಲ್ ಎಜುಕೇಶನ್ ಅಪ್ರೂವ್ಡ್ ಬೈ MHRD ಗೌರ್ಮೆಂಟ್ ಆಫ್ ಇಂಡಿಯಾ ಟು ಅಪ್ಲೈ ಫಾರ್ ಇಂಡಿಯನ್ ನೇವಿ MR ರಿಕ್ರೂಟ್ಮೆಂಟ್. ನೋಡ್ರಿ, ಅಪ್ಲಿಕೇಶನ್ ವಿಂಡೋ ಫಾರ್ ಅಗ್ನಿವೀರ್ ಸ್ಟೇಜ್ 1. ನೋಡ್ರಿ, ಫುಲ್ ಡೀಟೇಲ್ಸ್ ಇದ್ರಾಗ ಐತಿ. 14 ಮಾರ್ಚಿಂದ 6 ಏಪ್ರಿಲ್ವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು. ಕರೆಕ್ಷನ್ ವಿಂಡೋ 10 ರಿಂದ 14ನೇ ತಾರೀಕುವರೆಗೂ ನಿಮ್ಗೆ ಟೈಮ್ ಇರುತ್ತೆ. ನೋಡ್ರಿ, ಸ್ಟೇಜ್ 1 ಎಕ್ಸಾಮ್ ಯಾವಾಗ ಇರುತ್ತೆ ಅಂದ್ರೆ ಮೇದಾಗ ಕಂಡಕ್ಟ್ ಮಾಡ್ತಾರೆ ಅವರು. ನೋಡ್ರಿ, ರಿಸಲ್ಟ್ ಯಾವಾಗ ಬರುತ್ತೆ ಅಂದ್ರೆ ಮೇ ಇಂದ ಜೂನ್ವರೆಗೂ. ಮೇದಾಗಂತೂ ಬರಲ್ಲ, ಆಲ್ಮೋಸ್ಟ್ ಜೂನ್ದಾಗ ಬರುತ್ತೆ. ಶಾರ್ಟ್ ಲಿಸ್ಟ್ ಅಂಡ್ ಕಾಲ್ ಲೆಟರ್ ಅಂತ ಅದು ಯಾವಾಗ ಬರುತ್ತೆ ಸ್ಟೇಜ್ 2ಗೆ ಅಂದ್ರೆ ಫಿಸಿಕಲ್ ಏನಿರುತ್ತೆ ಅದು ಸೆಪ್ಟೆಂಬರ್ ಒಳಗೆ ಬರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಸ್ಟೇಜ್ 2 ಎಕ್ಸಾಮ್ ಯಾವಾಗಿರುತ್ತೆ ಅಂದ್ರೆ ಫಿಸಿಕಲ್ ಟೆಸ್ಟ್ ಆಗಿರ್ಬೋದು, ಯಾವಾಗಿರುತ್ತೆ ಅಂದ್ರೆ ಅಕ್ಟೋಬರ್ದಾಗಿರುತ್ತೆ. ಮತ್ತು ಇಂಡಕ್ಷನ್ ಅಟ್ ಚಿಲ್ಕಾ ಫಾರ್ ಅಗ್ನಿವೀರ್ ಅದು ಡಿಸೆಂಬರ್ ಒಳಗಡೆ ಇರುತ್ತೆ. ಮತ್ತು ಶಾರ್ಟ್ ಲಿಸ್ಟಿಂಗ್ ಆರ್ ಕಾಲ್ ಸ್ಟೇಜ್ 2ಗೆ ಫೆಬ್ರವರಿ ಇರುತ್ತೆ. ಮತ್ತು ಸ್ಟೇಜ್ 2 ಎಕ್ಸಾಮ್ ಅದು ಮಾರ್ಚ್ ಒಳಗಡೆ ಕಂಡಕ್ಟ್ ಮಾಡ್ತಾರೆ, 2027 ಒಳಗಡೆ. ಮತ್ತು ಅದು ಸೇಮ್ ಇಂಡಕ್ಷನ್ ಯಾವಾಗಿರುತ್ತೆ ಅಂದ್ರೆ ಮೇ ಒಳಗಡೆ ಇರುತ್ತೆ, 2027 ಒಳಗಡೆ. ನೋಡ್ರಿ, ಏಜ್ ಲಿಮಿಟ್ ಬಂದ್ಬಿಟ್ಟು ಅಗ್ನಿವೀರ 01-2027 ಬ್ಯಾಚ್ ಕ್ಯಾಂಡಿಡೇಟ್ ಮಸ್ಟ್ ಬಿ ಬಾರ್ನ್ ಬಿಟ್ವೀನ್ 01 ಡಿಸೆಂಬರ್ 2004 and 31st May 2009. ನೋಡ್ರಿ, ಇನ್ನೊಂದು ಬ್ಯಾಚು ಅಗ್ನಿವೀರ್ 02-2027 ಬ್ಯಾಚ್ ಕ್ಯಾಂಡಿಡೇಟ್ ಮಸ್ಟ್ ಬಿ ಬಾರ್ನ್ ಬಿಟ್ವೀನ್ 01 May 2005 and 31 ಅಕ್ಟೋಬರ್ 2009. ನೋಡ್ರಿ, ಏಜ್ ರಿಲ್ಯಾಕ್ಸೇಷನ್ ವಿಲ್ ಅಪ್ಲೈ ಅಕಾರ್ಡಿಂಗ್ ಟು ಗೌರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. OBC SC ST ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ನೋಡ್ರಿ, ಪೇ ಸ್ಕೇಲ್ ನೋಡೋದಾದ್ರೆ ಫಸ್ಟ್ ಇಯರ್ಗೆ 30,000 ಇರುತ್ತೆ, ಇನ್ ಹ್ಯಾಂಡ್ 21,000 ಬರುತ್ತೆ. ಸೆಕೆಂಡ್ ಇಯರ್
33,000 ಇರುತ್ತೆ ಪರ್ ಮಂತ್. ಇನ್ ಹ್ಯಾಂಡ್ 23,100 ಬರುತ್ತಾ. ಥರ್ಡ್ ಇಯರ್ 36,500 ಪರ್ ಮಂತ್ ಬರುತ್ತೆ. ಇನ್ ಹ್ಯಾಂಡ್ 25,580 ಬರುತ್ತಾ. ಫೋರ್ತ್ ಇಯರ್ ನೋಡ್ರಿ 40,000 ಇರುತ್ತೆ ಪರ್ ಮಂತ್. ಇನ್ ಹ್ಯಾಂಡ್ 28,000 ಬರುತ್ತಾ. ನೋಡ್ರಿ ಎಕ್ಸಿಟ್ ಆಫ್ಟರ್ 4 ಇಯರ್ ಆದ್ಮೇಲೆ 11 ಲಕ್ಷದಿಂದ 12 ಲಕ್ಷವರೆಗೂ ನಿಮಗೆ ಸೇವಾನಿಧಿ ಪ್ಯಾಕೇಜ್ ಇರುತ್ತೆ. ನೋಡ್ರಿ ಅಪ್ಲಿಕೇಶನ್ ಫೀಸ್, ಕ್ಯಾಂಡಿಡೇಟ್ ಮಸ್ಟ್ ಪೇ ಅನ್ ಅಪ್ಲಿಕೇಶನ್ ಫೀ ಆಫ್ 550 ಪ್ಲಸ್ 18% GST, ಅಂದ್ರೆ ಟೋಟಲ್ 649 ನೀವು ಅಪ್ಲಿಕೇಶನ್ ಟೈಮಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ವಿತ್ ನೆಟ್ ಬ್ಯಾಂಕಿಂಗ್, ವೀಸಾ ಆರ್ ರುಪೇ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಆರ್ UPI ಯಾವುದಾದ್ರೂ ಥ್ರೂ ನೀವು ಅದು ಪೇಮೆಂಟ್ ಮಾಡ್ಬೋದು. ನೋಡ್ರಿ ರಿಟರ್ನ್ ಎಕ್ಸಾಮ್ ಪ್ಯಾಟರ್ನ್, ಮೋಡ್ ಆಫ್ ಎಕ್ಸಾಮ್ ನೋಡ್ರಿ CBT ಬೇಸ್ಡ್ ಇರುತ್ತಾ. ಡ್ಯೂರೇಷನ್ ನೋಡ್ರಿ 30 ಮಿನಿಟ್ಸ್ ಇರುತ್ತಾ. ಮೀಡಿಯಂ ಹಿಂದಿ ಅಂಡ್ ಇಂಗ್ಲಿಷ್ ಒಳಗಡೆ ಇರುತ್ತಾ. ಟೈಪ್ ಆಫ್ ಕ್ವಶನ್ಸ್ ನೋಡ್ರಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತಾ. ನೆಗೆಟಿವ್ ಮಾರ್ಕ್ಸ್ 0.25 ಅಂದ್ರೆ 4 ಮಾರ್ಕ್ಸ್ ತಪ್ಪಾದ್ರೆ 1 ಕರೆಕ್ಟ್ ಮಾರ್ಕ್ಸ್ ರಾಂಗ್ ಆಗುತ್ತಾ. ಸಬ್ಜೆಕ್ಟ್ ನೋಡೋದಾದ್ರೆ ನೋಡ್ರಿ ಸೈನ್ಸ್ ಇರುತ್ತಾ, ಮ್ಯಾಥಮೆಟಿಕ್ಸ್ ಇರುತ್ತಾ, ಜನರಲ್ ಅವೇರ್ನೆಸ್ ಇರುತ್ತಾ. 50 ಕ್ವಶನ್ಸ್ಗೆ 50 ಮಾರ್ಕ್ಸ್ ಇರುತ್ತಾ. ಆರಾಮಾಗಿ ಎಕ್ಸಾಮ್ ಪಾಸ್ ಆಗ್ಬೋದು. ಕಟ್ ಆಫ್ ಕೂಡ ಕಡಿಮೆ ಇರುತ್ತೆ. ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದ್ರೆ ನೋಡ್ರಿ ಶಾರ್ಟ್ ಲಿಸ್ಟಿಂಗ್ ಆಫ್ ಅಪ್ಲಿಕೇಶನ್ಸ್, ಅದಾದ್ಮೇಲೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್, CBT ಆದ್ಮೇಲೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಟೆಸ್ಟ್ ಆದ್ಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇಷ್ಟೇ ಇರುತ್ತೆ ಸೆಲೆಕ್ಷನ್ಸ್. ಸೇಮ್ ಅಗ್ನಿವೀರ್ ಆರ್ಮಿ ಯಾರ್ಯಾರು ಪ್ರಿಪೇರ್ ಆಗತ್ತೀರಿ ಅಪ್ಲಿಕೇಶನ್ ಫಿಲ್ ಮಾಡ್ರಿ, ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೋಡ್ರಿ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ನೋಡೋದಾದ್ರೆ ಹೈಟ್ 157 ನೋಡ್ರಿ. ಯಾರ್ದೆಲ್ಲ 170 ಇರಲ್ಲ, 167ಗೆಲ್ಲ ಅಪ್ಲೈ ಮಾಡ್ತಾ ಇರ್ತೀರಿ. ಇಲ್ಲಿ ನೋಡ್ರಿ ಒಳ್ಳೆ ಆಪರ್ಚುನಿಟಿ. ಯಾರಿಗೆಲ್ಲ ಹೈಟ್ ಇರಲ್ಲ 157 ಇದಕ್ಕಿರುತ್ತೆ. ಸೊ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬಿಟ್ರಿ, ಅಪ್ಲೈ ಮಾಡ್ರಿ. ಇದು ಮೇಲ್ ಕ್ಯಾಂಡಿಡೇಟ್ಸ್ಗೆ. ರೇಸ್ ಎಷ್ಟಿರುತ್ತೆ ಅಂದ್ರೆ ರನ್ನಿಂಗ್ 1.6 ಕಿಲೋಮೀಟರ್ 6 ನಿಮಿಷ 30 ಸೆಕೆಂಡ್ ಒಳಗಡೆ 1600 ಮೀಟರ್ ನೀವು ಓಡಬೇಕಾಗುತ್ತೆ. ನೋಡ್ರಿ ಊಟಕ್ಕೆ ಬೈಟಕ್ ಅಂತ ಇರುತ್ತಲ್ರಿ, ಅದು 20 ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. 20 ಮೇಲೇನೆ ಮಾಡಬೇಕು. ಮತ್ತು ಪುಷಪ್ಸ್ 12 ಮಾಡ್ಬೇಕಾಗತ್ತೆ. ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ನೋಡ್ರಿ ಹೈಟ್ 152 ಇರುತ್ತೆ. ಅವ್ರಿಗೆ ರನ್ನಿಂಗು 1.6 ಕಿಲೋಮೀಟ್ರು 8 ನಿಮಿಷ ಒಳಗಡೆ ಓಡಬೇಕಾಗುತ್ತೆ. ಅವ್ರಿಗೆ ಊಟಕ್ಕೆ ಬೈಟಕ್ 15 ಇರುತ್ತೆ. ಅವ್ರಿಗೆ ಬೆಂಟ್ ನೀ ಸಿಟಪ್ಸ್ ಅಂತ ಇರುತ್ತೆ, ಅವು 10 ಇರುತ್ತೆ. ನೋಡ್ರಿ ಸ್ಟೆಪ್ಸ್ ಟು ಅಪ್ಲೈ ಫಾರ್ ನೇವಿ ಅಗ್ನಿವೀರ್ MR ರಿಕ್ರೂಟ್ಮೆಂಟ್ ಅಂತಿರುತ್ತೆ. ರಿಕ್ರೂಟ್ಮೆಂಟ್ 2026 ನೋಡ್ರಿ. ವಿಸಿಟ್ ದ ಅಫಿಷಿಯಲ್ ವೆಬ್ಸೈಟ್ ಆಫ್ ದ ಇಂಡಿಯನ್ ನೇವಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ಹೋಮ್ ಪೇಜಲ್ಲಿ ಅಗ್ನಿವೀರ್ MR ರಿಕ್ರೂಟ್ಮೆಂಟ್ ಲಿಂಕ್ ಅಂತ ಇರುತ್ತೆ. ನೋಡ್ರಿ ಅಗ್ನಿವೀರ್ MR 01/2027 ಆ್ಯಂಡ್ 02/2027 ಫ್ರಮ್ ಅವೈಲಬಲ್ ಆಪ್ಷನ್, ಅಲ್ಲಿ ಆಪ್ಷನ್ಸ್ ಇರುತ್ತೆ. ಇದು ನಿಮ್ಗೆ ಯಾವ್ದು ಆಪ್ಷನ್ ಇರುತ್ತೆ ಆ ಆಪ್ಷನ್ ಕ್ಲಿಕ್ ಮಾಡಿ ಅಕೌಂಟ್ ಕ್ರಿಯೇಟ್ ಮಾಡಬೇಕು, ರಿಜಿಸ್ಟರ್ ಮಾಡಬೇಕು ಫಸ್ಟು. ಅದಾದ್ಮೇಲೆ ಎಲ್ಲ ರಿಕ್ವೈರ್ಡ್ ಡೀಟೇಲ್ಸ್, ನಿಮ್ದು ಯಾವ್ಯಾವ್ದು ಡೀಟೇಲ್ಸ್ ಬೇಕಾಗಿರುತ್ತೆ ಅದೆಲ್ಲ ಅಪ್ಲಿಕೇಶನ್ ಫಾರ್ಮಲ್ಲಿ ಹಾಕಿ, ಡಾಕ್ಯುಮೆಂಟ್ಸ್ ಯಾವ್ಯಾವ ಬೇಕು ಅವೆಲ್ಲ ಕೇಳ್ತೈತಿ ಅವೆಲ್ಲ ಅಪ್ಲೋಡ್ ಮಾಡಿ, ಅಪ್ಲಿಕೇಶನ್ ಫೀಸ್ ಪೇ ಮಾಡಿ ಸಬ್ಮಿಟ್ ಮಾಡಬೇಕು. ಫೈನಲಿ ಅದಾದ್ಮೇಲೆ ಅಪ್ಲಿಕೇಶನ್ ಪ್ರಿಂಟ್ ಡೌನ್ಲೋಡ್ ಮಾಡ್ಕೋಬೇಕು. ಅಂದರೆ ಫ್ಯೂಚರ್ ರೆಫರೆನ್ಸ್ ಸಲುವಾಗಿ. ಅಂದರೆ ಏನಾದರೂ ಅಡ್ಮಿಟ್ ಕಾರ್ಡ್ ಬೇಕಾಗಿರುತ್ತೆ, ಮತ್ತು ಏನಾದರೂ ರೆಫರೆನ್ಸ್ ಬೇಕಾಗಿದ್ರೆ ಅದು ಹೆಲ್ಪ್ ಆಗುತ್ತೆ. ಸೊ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಈ ಅಪಾರ್ಚುನಿಟಿ ಯಾರೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಆರ್ಮಿಗೆ ಅಪ್ಲೈ ಮಾಡ್ತಾ ಇರ್ತೀರಲ್ಲ, SSC GDಗೆ ಯಾರ್ಯಾರು ಓದಾಡ್ತಿರ್ತೀವಿ, ಈ ಅಪಾರ್ಚುನಿಟಿನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಯಾರಿಗೆಲ್ಲ ಅಪ್ಲಿಕೇಶನ್ ಹಾಕಕ್ಕೆ ಬರಲ್ಲ ಅಂತ ಅನ್ನೋರು ಕಮೆಂಟ್ ಮಾಡಿರಿ. ನಾನು ಯಾವ ಥರ ಅಪ್ಲಿಕೇಶನ್ ಫಿಲ್ ಮಾಡೋದು, ಮೊಬೈಲಲ್ಲೇ ಆಗ್ಬೋದು, ಲ್ಯಾಪ್ಟಾಪಲ್ಲಿ, ನಿಮ್ಮ ಲ್ಯಾಪ್ಟಾಪ್ ಇದ್ರೆ ಲ್ಯಾಪ್ಟಾಪಲ್ಲಿ, ಮನೆಯಲ್ಲೇ ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನು ನಾನು ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ. ನೀವು ಎಷ್ಟು ನಮ್ಗೆ ಕಮೆಂಟ್ ಮಾಡ್ತೀರಾ ಅಷ್ಟು ನನಗೆ ಎನ್ಕರೇಜ್ ಆಗಿ ನಾನು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.